ಸ್ವಾಗತಿಸ್ತಾ ಇದ್ದೇನೆ. ಮೆಚ್ಚಿನ ಶಾಸಕ, ವಿದ್ಯಾರ್ಥಿಗಳ ಏಳಿಗೆಗಾಗಿ ಜನಪ್ರಿಯಗೊಂಡು ಸರ್ವರ ಮನಗೆದ್ದ ಜನಪ್ರಿಯ ಶಾಸಕ. ಇದೀಗ ಆರ್ಕೆ ಸ್ಪೋರ್ಟ್ಸ್ ಅಂಡ್ ಆರ್ಟ್ಸ್ ಕ್ಲಬ್ ಆಯೋಜಿಸಿರುವ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ನಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ತಮ್ಮ ಪುತ್ತೂರು ಕ್ಷೇತ್ರದಲ್ಲಿ ಇದ್ದುಕೊಂಡು ಕಳೆದ 5 ವರ್ಷದಲ್ಲಿ 500ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ, ಈತನ ವಯಸ್ಸು ಕೇವಲ 24 ಅಷ್ಟೇ, ಆದರೆ ಈ ಒಂದು ವಯಸ್ಸಿನಲ್ಲಿ ತನ್ನೊಂದು ಸಂಸ್ಥೆ ಬರುವ ಆದಾಯದಲ್ಲಿ 500ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಒಟ್ಟು 4 ವರ್ಷದಲ್ಲಿ ದಾನ ಮಾಡಿದ್ದಾರೆ. ಕೇವಲ ಕೆಲವು ಪುಸ್ತಕ ಮಾತ್ರ, ಶಾಲೆಯಲ್ಲಿ ಯಾವ ರೀತಿ ಚೀಟಿ ಕೊಟ್ಟಿದ್ದಾರೆ, ಅದರಲ್ಲಿ ಏನೆಲ್ಲ ಪುಸ್ತಕ ಕೊಟ್ಟು ಅದೆಲ್ಲ ಅದರಲ್ಲಿ ಬ್ಯಾಗ್ ಏನ್ ಬೇಕಾದ್ರೆ ಅದು ಕೊಡ್ತಾ ಇದ್ದಾರೆ. ಅದೇ ರೀತಿ ಮಂಗಳೂರಿನ ಆಶ್ರಮದ ಎಂಡೋಸಲ್ಫಾನ್ ಪೀಡಿತ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಅದೇ ರೀತಿ ಪುತ್ತೂರು ಭಾಗದಲ್ಲಿರುವ ಆಶ್ರಮದಲ್ಲಿರುವ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ. ದಾನ ಅಂತ ಇವರ ಕೈ ಹಿಡಿದು ಬಂದವರು ಯಾರನ್ನು ಕೈ ಹಿಡಿತಾ ಇದ್ದಾರೆ. ಈ ಯೋಜನೆಯಲ್ಲಿ ಎಲ್ಲರೂ ಮೈದಾನದಲ್ಲಿರುವ ಪ್ರಾಯದಲ್ಲಿ ನಾನು ಹಾಗೆಲ್ಲ ಸೇವಾ ರೂಪದಲ್ಲಿ ಮಾತ್ರ ಇರ್ತೇನೆ ಅಂತ ಹೇಳಿಕೊಳ್ಳುತ್ತಾ ಜನರ ಮನಸ್ಸನ್ನು ಗೆಲ್ಲುತ್ತಾ ಇದೀಗ 3ನೇ ವರ್ಷದ 300ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡುವ ಯೋಜನೆಯಲ್ಲಿದ್ದಾರೆ. ಆದ್ದರಿಂದ ಮಾನ್ಯ ಶಾಸಕರ ವತಿಯಿಂದಲೂ ಹಾಗೂ ನೆರೆದಿರುವ ಎಲ್ಲರ ವತಿಯಿಂದಲೂ ನಾಜಿಮ್ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ ಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರ್ವರ ಚಪ್ಪಾಳೆ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಬಹುಶಃ ಮುಂದಿನ 5 ವರ್ಷಗಳಲ್ಲಿ ಪುತ್ತೂರಿನಲ್ಲಿ ವಿದ್ಯಾದಾನಿಗಳ ಗೌರವ ಅತಿಥಿಗಳ ಸಮ್ಮುಖದಲ್ಲಿ ಎಲ್ಲರಲ್ಲೇ ಚಪ್ಪಾಳೆಯನ್ನು ಕೊಟ್ಟು ಬಿಡಿ. ಇದರ ಅಧಿಕೃತವಾದಂತಹ ಉದ್ಘಾಟನಾ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಂತಹ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಮೊಯ್ದೀನ್ ಬಾಬಾ ಜೊತೆಗೂಡುತ್ತಾ ಎಲ್ಲ ಗಣ್ಯ ಅತಿಥಿಗಳ ದಿವ್ಯ ಹಸ್ತದಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಜೊತೆಗೆ ಅದರ ಸಾಮಗ್ರಿಗಳನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ಖಂಡಿತವಾಗಿಯೂ ಕೂಡ ತಮ್ಮ ಬದುಕು ಬಂಗಾರವಾಗಲಿ, ಬಾಳು ಶೃಂಗಾರವಾಗಲಿ, ಇನ್ನಷ್ಟು ಸಮಾಜ ಸೇವೆ ಮಾಡಲು ಭಗವಂತನು ಅನುಗ್ರಹಿಸಲಿ ಅಂತ ನಾವು ಬೇಡಿಕೊಳ್ಳುತ್ತಾ ಅವಕಾಶಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಾರಥ್ಯದಲ್ಲಿ ಈ ಒಂದು ಎಲ್ಲರಿಗೂ ಕೂಡ ಮೊಮೆಂಟವನ್ನು ನೀಡಿ ಸಹಕರಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ Nikita. ಆರ್ಕೆ ಸ್ಪೋರ್ಟ್ಸ್ ಕ್ಲಬ್ ಇದರ ವತಿಯಿಂದ ನಾಜಿಮ್ ಅವರ ಸಾರಥ್ಯದಲ್ಲಿ ಇವತ್ತು ನಡೆದಂತಹ ಈ ಒಂದು ವಿದ್ಯಾರ್ಥಿಗೆ ಪ್ರೇರಣೆಯ ಕೈ ಹಿಡಿತ ಈ ಒಂದು ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ. ಇಂತಹ ಯುವಕರು ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ಶಿಕ್ಷಣಕ್ಕೆ ಇಂತಹ ಪ್ರೋತ್ಸಾಹ ನೀಡುವಂಥದ್ದು ಇಲ್ಲಿನ ಎಲ್ಲ ಯುವಕರಿಗೆ ಮಾದರಿಯಾಗಿದೆ ಎಂಬಂತಹ ಒಂದು ವಿಷಯವನ್ನು ನೀಡುತ್ತಾ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸಂಪೂರ್ಣವಾದ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೀನಿ. ಆತ್ಮೀಯ ಗೆಳೆಯರಾದಂತಹ ಕೆಮ್ಮೈ ನಾಜಿಮ್ ಆರ್ಕೆ ಅವರ ನೇತೃತ್ವದಲ್ಲಿ ಕಳೆದ 5 ವರ್ಷಗಳಿಂದ ನಡೀತಿರುವಂತಹ ಉಚಿತ ಪುಸ್ತಕ ವಿತರಣೆ ಇವತ್ತು ನಡೀತಾ ಇತ್ತು. ಬಹಳ ಒಂದು ಒಳ್ಳೆಯ ಅಚ್ಚುಕಟ್ಟಾದ ಕಾರ್ಯಕ್ರಮ. ಯಾಕೆಂದರೆ ಇಂದಿನ ಯುಗದಲ್ಲಿ ನಮಗಿಂತ ಒಬ್ಬ ಕಿರಿಯ ವ್ಯಕ್ತಿ, ಎಳೆಯ ವಯಸ್ಸಿನ ವ್ಯಕ್ತಿ ನಾಜಿಮ್ ಆರ್ಕೆ ಅವರ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಸದಾ ಅವರಿಗೆ ಬೆಂಬಲ ಕೊಡ್ತೇವೆ. ಒಬ್ಬ ವ್ಯಕ್ತಿ ಇಂದಿನ ಕಾಲದಲ್ಲಿ ಒಂದು ಒಳ್ಳೆಯದು ಮಾಡೋದು ಕೆಟ್ಟದ್ದು ಮಾಡುವಾಗ ತಮಾಷೆ ಮಾಡುವ ಕಾಲದಲ್ಲಿ ಅದನ್ನು ಯಾವುದನ್ನು ಲೆಕ್ಕಿಸದೆ ನಾನು ಸತತ 5 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ.
ಅವರಿಗೆ ಸದಾ ನಾವು ಸಪೋರ್ಟು ಬೆಂಬಲವಾಗಿ ನಿಲ್ತೇವೆ. ಎಲ್ಲರಿಗೂ ಇವತ್ತು MI ಜಂಕ್ಷನ್ನಲ್ಲಿ ನಾಜಿಮ್ರವರ ಸಾರಥ್ಯದಲ್ಲಿ ಸುಮಾರು 200-300 ಜನರಿಗೆ ಬಡ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ನಾಜಿಮ್ ಆರ್ಕೆಯವರ ಸಾರಥ್ಯದಲ್ಲಿ ಇವತ್ತು ಎಲ್ಲರ ಜೊತೆ ಸೇರಿಕೊಂಡು ಮಾಡಿದ್ದೀವಿ. ಆದರೆ ಆತ ಮಾಡುವುದು 3-4 ವರ್ಷದಿಂದ ಸುಮಾರು ಮಾಡ್ತಾ ಬಂದಿದ್ದಾನೆ. ಸ್ಟಾರ್ಟಿಂಗ್ ಮಾಡುವಾಗ ಒಂದು 50 ಮಕ್ಕಳಿಗೆ ಇತ್ತು, ಇವಾಗ 2ನೇ ವರ್ಷ 100 ಮಕ್ಕಳಿಗೆ, ಹೀಗೆ ಸ್ವಲ್ಪ ಸ್ವಲ್ಪ ಬೆಳೀತಾ ಈ ಬಾರಿ ಸುಮಾರು 300 ಮಕ್ಕಳಿಗೆ ಪುಸ್ತಕವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇನ್ನು ಬರುವ ವರ್ಷ ಕೂಡ ಇದಕ್ಕಿಂತ ಜಾಸ್ತಿ